ಗುರುವಿನ ಅನುಗ್ರಹ ಯಾವ ರೀತಿಯಾಗಿದೆ ಕನ್ಯಾ ರಾಶಿಯವರಿಗೆ 2025ರಲ್ಲಿ ಗುರು ಗೋಚಾರದ ಫಲ ಯಾವ ರೀತಿಯಾಗಿದೆ ಅಂತ ಗಮನಿಸೋದಾಯಿತು ಅಂದರೆ ಕನ್ಯಾ ರಾಶಿಯವರಿಗೆ ನೋಡಿ 10ನೇ ಮನೆಗೆ ಬರ್ತಾ ಇರತಕ್ಕಂಥದ್ದು. 10ನೇ ಮನೆಗೆ ಬಂದ ಸಂದರ್ಭಕ್ಕೆ ಅದನ್ನು ಗುರುಬಲ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. 9ನೇ ಮನೆಯಿಂದ 10ನೇ ಮನೆಗೆ ಸಂಚಾರ ಮಾಡ್ತಾ ಇರತಕ್ಕಂತಹ ಗುರುವಿನ ಒಂದು ಸ್ಥಾನಬಲವನ್ನು ನೋಡೋದಾಯಿತು ಅಂದರೆ ಒಂದು ರೀತಿಯಾಗಿ ತಟಸ್ಥನಾಗ್ತಾನೆ. ಸ್ವಲ್ಪ ಜಾಗೃತೆಯಾಗಿರಬೇಕಾಗತ್ತೆ ಕನ್ಯಾ ರಾಶಿಯವರು. ಇಷ್ಟು ದಿವಸಗಳ ಗುರುವಿನ ಅನುಗ್ರಹದಿಂದಾಗಿ ನೀವು ಏನೇ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದರೂ ಬಹಳ ಜಯಿಸ್ಕೊಂಡು ಹೋಗ್ತಾ ಇದ್ರಿ, ಬಹಳ ಜಯ ಸಿಗ್ತಾ ಇತ್ತು ನಿಮಗೆ. ಅದೇ ರೀತಿಯಾಗಿ ಹೊಸ ಹೊಸ ಯೋಜನೆಗಳನ್ನು ರೂಪಣೆ ಮಾಡಿಕೊಂಡು ಹೊಸ ರೀತಿಯಾದ ಇನ್ವೆಸ್ಟ್ಮೆಂಟ್ಗಳನ್ನೆಲ್ಲ ನೀವು ಮಾಡ್ಕೊಳ್ತಾ ಇದ್ರಿ. ಒಳ್ಳೊಳ್ಳೆ ರೀತಿಯಾಗಿರ್ತಕ್ಕಂತಹ ಅಂಶಗಳು ನಿಮ್ಮ ಬದುಕಿನಲ್ಲಿ ಭಾಗ್ಯ ಗುರುವಿನ ಪ್ರಭಾವದಿಂದ ಬರ್ತಾ ಇತ್ತು. ಆದರೆ ಈಗ ಅದನ್ನು ಕಳೆದುಕೊಳ್ತಾ ಇದ್ದೀರಿ. ಹುಷಾರು, ಸಮಯ ಯಾಕೋ ಅಷ್ಟೊಂದು ಚೆನ್ನಾಗಿಲ್ಲ. ಜೊತೆಗೆ ನಿಮಗೆ ರಾಶಿಯ ಮೇಲೆ ಶನಿ ದೃಷ್ಟಿ ಬರ್ತಾ ಇದೆ. ನಿಮ್ಮ ಯೋಚನೆಗಳು, ನಿಮ್ಮ ಚಿಂತನೆಗಳು ಒಂದಿಷ್ಟು ಬದಲಾವಣೆ ಆಗುತ್ತೆ. ದೈಹಿಕವಾಗಿ ಬದಲಾಗ್ತೀರಿ, ಮಾನಸಿಕವಾಗಿ ಬದಲಾಗ್ತೀರಿ, ಬೌದ್ಧಿಕವಾಗಿ ಬದಲಾಗ್ತೀರಿ, ಸೋಮಾರಿಗಳಾಗೋಗ್ಬಿಡ್ತೀರಿ, ಚಟುವಟಿಕೆಯಿಂದ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ ನಿಮಗೆ. ಜೊತೆಗೆ ನಿಮಗೆ ದ್ವಿತೀಯ ಸ್ಥಾನದ ಮೇಲೆ ಗುರುವಿನ ದೃಷ್ಟಿ ಬರ್ತಿದೆ. ಹಣದ ಒಳಹರಿವಿಗೆ ನಿಮಗೇನು ತೊಂದರೆ ಇಲ್ಲ. ಆದರೆ ಹಣ ಒಳಗಡೆ ಬರ್ತಾ ಇದೆ ಅಂದ ತಕ್ಷಣಕ್ಕೆ ನಿಮಗೆಲ್ಲವೂ ಸುಖಮಯವಾಗಿಬಿಡತ್ತೆ ಅಂತ ಹೇಳಲಿಕ್ಕಾಗಲ್ಲ. ಕೆಲಸ ಕಾರ್ಯಗಳಲ್ಲಿ ವಿಪರೀತ ಏರುಪೇರುಗಳು, ಬಂದ ಹಣ ಉಳ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ವಿಪರೀತವಾದ ಖರ್ಚುಗಳು ಜಾಸ್ತಿ ಆಗುತ್ತೆ. ಅದೇ ರೀತಿಯಾಗಿ ಮನೆಯಲ್ಲಿ ಒಂದಷ್ಟು ಕಿರಿಕಿರಿಯಾದ ವಾತಾವರಣಗಳು ಸೃಷ್ಟಿ ಆಗಿಬಿಡುತ್ತೆ. ನೋಡಿ, ಯಾವಾಗ ನಿಮಗೆ ರಾಹುಕೇತುವಿನ ಸ್ಥಾನದ ಸಂಚಾರವೂ ಆಗಿ ಕನ್ಯಾ ರಾಶಿಯಿಂದ ಕೇತು ಸಿಂಹರಾಶಿಗೆ ಹೋಗ್ತಾನೆ, ತೃತೀಯ ದೃಷ್ಟಿಯನ್ನು ನಿಮ್ಮ ಧನಸ್ಥಾನದ ಮೇಲೆ ಕೊಡ್ತಾನೆ. ಅಲ್ಲಿಂದ ಬಂತು ನೋಡಿ ನಿಮಗೆ ಪೆಟ್ಟು. ಇಷ್ಟು ದಿವಸ ಕೂಡಿಟ್ಕೊಂಡು ಸಂಪಾದನೆ ಮಾಡಿಕೊಂಡು ಏನೋ ಒಂದಿಷ್ಟು ಚೆನ್ನಾಗಿ ಆಗಬೇಕು ಅಂತ ಅಂದ್ಕೊಂಡಿರುವಂಥದ್ದು ಎಲ್ಲ ಹೊರಟೋಗತ್ತೆ, ನುಣ್ಣಗೆ ರುಬ್ಬ ಹೋಗುತ್ತೆ. ತುಂಬ ಹುಷಾರಾಗಿರಬೇಕು. ಹೊಸಬ್ರನ್ನು ನಂಬಿ ಅವ್ರ ಹತ್ರ ದುಡ್ಡು ಕೊಡೋದು, ಮಧ್ಯದಲ್ಲಿ ಶ್ಯೂರಿಟಿ ಹಾಕೋದು ಅಥವಾ ಇನ್ನೊಂದೇನೋ ಮಾಡೋ ಅಂಥದ್ದು, ಆ ರೀತಿಯಾಗೆಲ್ಲ ಏನೂ ಮಾಡೋಕ್ಕೆ ಹೋಗಬೇಡಿ. ವಿಚಾರಗಳು ತುಂಬ ಜಾಗೃತೆಯಾಗಿರಬೇಕು. ತುಂಬ ಅಂದರೆ ತುಂಬ ಎಚ್ಚರಿಕೆಯಿಂದ ಇರಬೇಕು. ತುಂಬ ಹುಷಾರು. ನೋಡೋದಕ್ಕೆ ಮೇಲೆ ಎಲ್ಲ ಸ್ಮೂತಾಗಿ ಹೋಗ್ತಿದ್ಯಪ್ಪ, ಏನೂ ಸಮಸ್ಯೆ ಇಲ್ಲ ಅಂತ ಅನಿಸ್ಬಿಡತ್ತೆ. ಆದರೆ ಒಂದು ಸಲ ನಿಮಗೆ ಸಮಸ್ಯೆ ಶುರುವಾದರೆ ನೋಡ್ಕೊಳ್ಳಿ, ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಹೋಗುತ್ತೆ. ಒಂದು ಮುಗಿಸ್ಕೊಂಡ್ರೆ ಇನ್ನೊಂದು ಸಾಕಾಗಿರುತ್ತೆ, ಒಂದು ಮುಗಿಸ್ಕೊಂಡ್ರೆ ಇನ್ನೊಂದು ಬರುತ್ತೆ, ಒಂದು ಮುಗಿಸಿದ್ರೆ ಇನ್ನೊಂದು ಬರುತ್ತೆ. ಆ ರೀತಿ ತಾಪತ್ರೆಗಳು ಶುರುವಾಗ್ಬಿಡುತ್ತೆ. ಕುಟುಂಬದವರ ಸಹಕಾರವನ್ನು ನೀವು ಕಳ್ಕೊತೀರ. ಕುಟುಂಬದಲ್ಲಿ ತುಂಬ ವ್ಯಾಪಕವಾದಂತಹ ತಾಪತ್ರೆಗಳು ಉಂಟಾಗ್ತಾ ಇರುತ್ತೆ. ಜೊತೆಗೆ ವ್ಯಯಸ್ಥಾನದ ಮೇಲೆ ರಾಹುವಿನ ದೃಷ್ಟಿ, ಖರ್ಚು ಮೇಲೆ ಖರ್ಚು. ಲಕ್ಷ ತಗೊಂಬಂದರೆ ಲಕ್ಷದಾರಿ, ಲಕ್ಷ್ಯವೇ ಇಲ್ಲದ ರೀತಿಯಲ್ಲಿ ಬದುಕನ್ನು ಸಾಗಿಸಬೇಕಾದಂತಹ ಒಂದು ಪ್ರಭಾವಗಳನ್ನು ಸಹ ನೀವು ನೋಡಬೇಕಾಗತ್ತೆ ಕನ್ಯಾ ರಾಶಿಯವರು. ಅನೇಕ ಅನಾನುಕೂಲತೆಗಳು ನಿಮಗೆ ತುಂಬಿರ್ತಕ್ಕಂತಹದ್ದು. ವೈವಾಹಿಕ ಜೀವನದಲ್ಲಿ ಏರುಪೇರುಗಳಾಗ್ತವೆ. ಮಕ್ಕಳಿಂದ ತೊಂದರೆಗಳು ಬರ್ತಕ್ಕಂತಹದ್ದು, ಪ್ರಯತ್ನಗಳಿಗೆ ಪೆಟ್ಟುಗಳು ಬೀಳ್ತಕ್ಕಂತಹದ್ದು, ನಿಮ್ಮೆಲ್ಲ ಯತ್ನ ಕಾರ್ಯಗಳು ಸಹ ವಿಫಲವಾಗ್ತಕ್ಕಂಥದ್ದು, ದೊಡ್ಡ ಮಟ್ಟದ ಕೋರ್ಟು ಕಚೇರಿ ವ್ಯಾಜ್ಯಗಳಿಗೆ ಸಿಕ್ಕಾಕೊಳ್ತಕ್ಕಂಥದ್ದು, ನೇರವಾಗಿ ಆರ್ಥಿಕ ಸಮಸ್ಯೆಗಳು ನಿಮಗೆ ವಿಪರೀತ ಬಾಧೆ ಕೊಡೋಕ್ಕೆ ಶುರು ಮಾಡಿಬಿಡುತ್ತೆ. ನೋಡಿ, ಗುರು ತಾನು ಇರುವ ಮನೆಗೆ ಕೆಡಕನ್ನು ಮಾಡ್ತಾನಂತೆ, ನೋಡೋ ಮನೆಗೆ ಒಳ್ಳೇದು ಮಾಡ್ತಾನೆ. ಶನಿ ನೋಡೋ ಮನೆಗೆ ಕೆಟ್ಟಕನ್ನು ಮಾಡ್ತಾನೆ, ತಾನಿರೋ ಮನೆಗೆ ಒಳ್ಳೇದು ಮಾಡ್ತಾನೆ. 10ನೇ ಮನೆಗೆ ಬರ್ತಾ ಇರೋದ್ರಿಂದ ಕೆಲಸನೇ ನಿಮಗೆ ಮಾಡೋಕ್ಕೆ ಏನೋ ಇಂಟ್ರೆಸ್ಟ್ ಇರಲ್ಲ. ಏನೋ ಜೀವನ ಸಾಗಿಸ್ಬೇಕಲ್ಲ ಅಂತ ಮಾಡ್ತಾ ಇರ್ತೀರಿ. ಒಂದು ಹಂತಕ್ಕೆ ನಿಮ್ಗೆ ಯಾವ ರೀತಿಯಾಗಿ ಆಗ್ಬಿಡತ್ತೆ ಅಂದರೆ ಲೈಫ್ ತುಂಬ ಸ್ಮೂತಾಗಿ ತೊಗೊಂಡ್ಬಿಡ್ತೀರ. ಸ್ಟಾರ್ಟಿಂಗ್ ಒಂದು ತಿಂಗಳಂತೂ ಮೇ ಜೂನ್ ಅಂತೂ ಏನಿಲ್ಲಪ್ಪ ನಾನು ತುಂಬ ಆರಾಮಾಗಿದ್ದೀನಿ ಅಂತ ಅಂದ್ಕೊಂಡ್ಬಿಡ್ತೀರಿ. ಅದಾಗತ್ತೆ ನೋಡಿ. ಜೂನ್ 15ರ ನಂತರದಲ್ಲಿ ಒಂದೊಂದೇ ಸಮಸ್ಯೆಗಳೆಲ್ಲ ಪ್ರಾರಂಭವಾಗುತ್ತೆ. ತುಂಬ ಜಾಗೃತೆಯಾಗಿರಬೇಕು ಕನ್ಯಾ ರಾಶಿಯವರು. ಮಾತ್ರ ಹುಷಾರಾಗಿದ್ದು ಜೀವನನ ಸಾಗಿಸಿ. ಬಹಳ ಏರುಪೇರುಗಳಿಂದ ಕೂಡಿರುತ್ತವೆ. ನೆಮ್ಮದಿ ಕಳ್ಕೊಳ್ತೀರಾ,
ಕಷ್ಟ ಕಾರ್ಪಣ್ಯಗಳು ಜಾಸ್ತಿ ಆಗ್ತಕ್ಕಂಥದ್ದು, ಎಲ್ಲ ವಿಚಾರಗಳಲ್ಲೂ ಗೊಂದಲಗಳು ಬರ್ತಕ್ಕಂಥದ್ದಾಗುತ್ತೆ. ಹುಷಾರು ಹುಷಾರು ಹುಷಾರು. ಹಾಗಾಗಿ ಗುರು ಮಹಾಯಾಗದಲ್ಲಿ ನಿಮ್ಮ ಹೆಸರಿನಲ್ಲೊಂದು ಪೂಜೆಯನ್ನು ಮಾಡಿಸಿ ಗುರು ರಕ್ಷೆಯನ್ನು ಕೈ ಕಟ್ಕೊಳ್ಳಿ. ಅಕ್ಷತ ಪ್ರಸಾದವನ್ನು ನಿಮ್ಮ ದೇವರ ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡಿ. ಅದಕ್ಕಿರುವಂಥ ಶುಲ್ಕ 333 ರೂಪಾಯಿಗಳು. ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ, ಅವ್ರು ನಿಮಗೆಲ್ಲ ರೀತಿಯಾದಂತಹ ಮಾಹಿತಿಯನ್ನು ಕೊಡ್ತಾರೆ ಅಂತ ಹೇಳ್ತಾ, ಗುರು ಮಹಾಯಾಗದ ವಿಶೇಷ ಮಾಹಿತಿಗಳು ಈ ಫೋನ್ ನಂಬರ್ಗೆ ಫೋನ್ ಮಾಡಿದ್ರೆ ಲಭ್ಯ ಸಿಗುತ್ತೆ. ಶುಭವಾಗಲಿ, ಒಳ್ಳೆಯದಾಗಲಿ.